ನನಗೆ ಈ ವಿಡಿಯೋ ಮಾಡಬೇಕಾದ್ರೆ ಸೂಪರ್ ಮೂವಿದು ಬಿಗಿನಿಂಗ್ ಸೀನ್ ನೆನಪಾಗ್ತಾ ಇದೆ. ನಮ್ಮ ದೇಶ ಫುಲ್ ಡೆವಲಪ್ ಆಗಿರುತ್ತೆ, ಡಾಲರ್ಸಿಗೆ ಬೆಲೆನೇ ಇರಲ್ಲ, ಬೇರೆ ದೇಶದಿಂದ ಎಲ್ಲ ಬಂದ್ಬಿಟ್ಟು ಇಲ್ಲಿ ಡ್ರೈವರ್ ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ಅದು ನೆನಪಾಗ್ತಾ ಇದೆ, ರಿಲೇಟ್ ಆಗುತ್ತೆ ನನಗೆ ಅನ್ನಿಸ್ತಂಗೆ ತುಂಬ. ನೋಡೋಣ, ಐ ಹೋಪ್ ಫ್ಯೂಚರ್ನಲ್ಲಿ ಆ ರೀತಿ ನಮ್ಮ ದೇಶ ಕೂಡ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಮ್ಮ ದೇಶ ಡೆವಲಪಿಂಗ್ ದೇಶ. ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಒಂದಲ್ಲ ಒಂದು ಸಲ ಇದು ಬಂದಿರುತ್ತೆ, ಏನು ಗುರು ಬರೀ ಡೆವಲಪಿಂಗ್ ಡೆವಲಪಿಂಗ್ ಡೆವಲಪಿಂಗ್, ಯಾವ ಕಾಲಕ್ಕೆ ನಮ್ಮ ದೇಶ ಡೆವಲಪ್ ಆಗೋದು ಅಂತ. ಆ್ಯಕ್ಚುಲಿ ಒಂದು ದೇಶ ಡೆವಲಪ್ ಆಗಬೇಕು ಅಂದರೆ ಆ ದೇಶದ ಬೊಕ್ಕಸದಲ್ಲಿ ತುಂಬ ಹಣ ಇರಬೇಕಾಗತ್ತೆ ಮತ್ತು ಆ ದೇಶದ ಜನರಿಂದ ತುಂಬ ಹೆಚ್ಚು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಿರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ದೇಶದ ಟ್ಯಾಕ್ಸ್ ಕಲೆಕ್ಷನ್ನ ಮತ್ತು ಅಮೆರಿಕಾ ದೇಶದ ಟ್ಯಾಕ್ಸ್ ಕಲೆಕ್ಷನ್ನ ಕಂಪೇರ್ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ನ ಮುಖಾಂತರ ತೋರಿಸ್ತೀನಿ. ನಮ್ಮ ದೇಶದಲ್ಲಿ ಕಳೆದ ವರ್ಷ ಕಲೆಕ್ಟ್ ಆಗಿರುವಂಥ ಸೆಂಟ್ರಲ್ ಟ್ಯಾಕ್ಸು, ಬರೀ ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡುವಂಥ ಟ್ಯಾಕ್ಸ್ ಆಯಿತಾ, ಸ್ಟೇಟ್ ಗೌರ್ಮೆಂಟ್ ಅಲ್ಲ. ಸೊ ಇದು 34,65,000 ಕೋಟಿ ಅಪ್ರಾಕ್ಸಿಮೇಟ್ಲಿ, ಹತ್ತತ್ರ $398 ಬಿಲಿಯನ್ ಆಗುತ್ತೆ ಆಯಿತಾ. ಅದೇ ಅಮೆರಿಕಾ ದೇಶ, ಅದು ಕೂಡ ಫೆಡರಲ್ ಗೌರ್ಮೆಂಟ್, ಅಂದರೆ ನಮ್ಮ ದೇಶದಲ್ಲಿ ನಾವೇನು ಸೆಂಟ್ರಲ್ ಗೌರ್ಮೆಂಟ್ ಅಂತೀವಿ ಅದನ್ನು ಅಮೆರಿಕಾದಲ್ಲಿ ಫೆಡರಲ್ ಗೌರ್ಮೆಂಟ್ ಅಂತಾರೆ. ಸೊ ಈ ಫೆಡರಲ್ ಗೌರ್ಮೆಂಟು ಕಲೆಕ್ಟ್ ಮಾಡಿರುವಂಥ ಟ್ಯಾಕ್ಸು ನೀವು ನಂಬಲ್ಲ, 409 ಲಕ್ಷ ಕೋಟಿ. ನಮ್ಮ ದೇಶದಲ್ಲಿ 34 ಲಕ್ಷ ಕೋಟಿಯಲ್ಲಿದೆ, 409 ಲಕ್ಷ ಕೋಟಿಯಲ್ಲಿದೆ. ಅಪ್ರಾಕ್ಸಿಮೇಟ್ಲಿ 10 ಟೈಮ್ಗಿಂತ ಜಾಸ್ತಿ ದುಡ್ಡನ್ನು ಅಮೆರಿಕಾದಲ್ಲಿ ಗೌರ್ಮೆಂಟು, ಫೆಡರಲ್ ಗೌರ್ಮೆಂಟು ಕಲೆಕ್ಟ್ ಮಾಡುತ್ತೆ. 10 ಟೈಮ್. ಇಷ್ಟು ದುಡ್ಡಲ್ಲಿ ನಂಗನ್ನಿಸ್ತಂಗೆ ನಮ್ಮ ದೇಶನ ಬರೀ 2-3 ವರ್ಷದಲ್ಲೇ ಫುಲ್ ಕಂಪ್ಲೀಟಾಗಿ ಡೆವಲಪ್ ಮಾಡಿಬಿಡ್ಬೋದು. ಅಷ್ಟು ದುಡ್ಡನ್ನು ಈ ಅಮೆರಿಕಾ ದೇಶ ಪ್ರತಿ ವರ್ಷ ಕಲೆಕ್ಟ್ ಮಾಡುತ್ತೆ. ಕಂಪೇರ್ ಮಾಡ್ಕೊಳ್ಳಿ ನೀವೇ. ನಮ್ಮ ದೇಶದಲ್ಲಿ $398 ಬಿಲಿಯನ್, ಎಲ್ಲಿ ಅಮೆರಿಕಾ ದೇಶದಲ್ಲಿ $4,919 ಬಿಲಿಯನ್ ಎಲ್ಲಿ, ಅಂದರೆ $4.919 ಟ್ರಿಲಿಯನ್. ಕ್ರೇಜಿ ಗುರು ಯಪ್ಪ. ನಮ್ಮ ದೇಶದಲ್ಲಿ ಏನಾದರೂ ಅಷ್ಟು ಕಲೆಕ್ಟ್ ಆಗಿಬಿಟ್ಟಿದ್ರೆ ನಿಜ ಪ್ರತಿಯೊಂದು ರೋಡು ಹೊಳಿತಾ ಇರ್ತಿತ್ತು. ರೋಡ್ಗೂ ಮೆಟ್ರೋ ಮೋಸ್ಟ್ಲಿ, ಎಲ್ರಿಗೂ ಫ್ರೀ ಎಜುಕೇಷನ್, ಫ್ರೀ ಹಾಸ್ಪಿಟಲ್ ಎಲ್ಲರೂ ಕೊಡ್ಬೋದಾಗಿತ್ತು ನಂಗನ್ನಿಸ್ತಂಗೆ. ಸೊ ಬಟ್ ಕಷ್ಟ ಆಯಿತಾ. ನಮ್ಮ ದೇಶ ಇನ್ನೂ ಸ್ಟ್ರಗಲ್ ಮಾಡ್ತಾ ಇದೆ. ಮೋಸ್ಟ್ಲಿ ಒಂದಿನ ಆ ಲೆವೆಲ್ ರೀಚ್ ಆಗ್ಬೋದೇನೋ, ಮೋಸ್ಟ್ಲಿ ಒಂದು 20-30 ವರ್ಷ ಆದಮೇಲೆ. ಸದ್ಯಕ್ಕಂತೂ ನಾವಿನ್ನೂ ಡೆವಲಪಿಂಗ್ ದೇಶನೇ ಆಯಿತಾ. ಸೊ ಈ ಟ್ಯಾಕ್ಸ್ ಏನು ಕಲೆಕ್ಟ್ ಆಗಿದೆ ಅದನ್ನು ಕೂಡ ಕಂಪೇರ್ ಮಾಡೋಣ ಆಯಿತಾ. ನಮ್ಮ ದೇಶದಲ್ಲಿ ಮೆಜಾರಿಟಿ ಟ್ಯಾಕ್ಸ್ ಏನು ಕಲೆಕ್ಟ್ ಆಗುತ್ತೆ ಅದು ಇಂಡಿವಿಜುವಲ್ ಟ್ಯಾಕ್ಸಿಂದನೇ ಬರುತ್ತೆ ನೋಡೋದಕ್ಕೆ ಹೋದರೆ ಆಯಿತಾ. ಸೊ ಇಂಡಿವಿಜುವಲ್ ಟ್ಯಾಕ್ಸ್ ನಮ್ಮ ದೇಶದಲ್ಲಿ ಕಲೆಕ್ಟ್ ಆಗ್ತಾ ಇರೋದು ಅಂದರೆ ಇನ್ಕಮ್ ಟ್ಯಾಕ್ಸ್ ಏನು ಪೇ ಮಾಡ್ತೀವಿ ನಾವು, ಅಂದರೆ ನಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಮೇಲೆ ನಾವೇನು ದುಡ್ಡು ಕಟ್ತೀವಿ ಗೊತ್ತಾ ಗೌರ್ಮೆಂಟಿಗೆ ಇನ್ಕಮ್ ಟ್ಯಾಕ್ಸನ್ನು, ಅದು ಹತ್ತತ್ರ 30% ಗೌರ್ನಮೆಂಟಿಂದ ಇನ್ಕಮ್ಮು. ಸೊ ಸುಮಾರು 10.45 ಲಕ್ಷ ಕೋಟಿ ಗೌರ್ನಮೆಂಟಿಗೆ ಇನ್ಕಮ್ ಟ್ಯಾಕ್ಸಿಂದ ಕಲೆಕ್ಟ್ ಆಗುತ್ತೆ. ಅದೇ ಅಮೆರಿಕಾ ದೇಶದಲ್ಲಿ ಅರ್ಧಕ್ಕರ್ಧ ಆಯಿತಾ, ಏನು ಇನ್ಕಮ್ ಟ್ಯಾಕ್ಸ್ ಇದೆ ಅದು ಮೇಜರ್ ಇನ್ಕಮ್ ಗೌರ್ನಮೆಂಟಿಗೆ, ಕ್ಲೋಸ್ ಟು 50% ಗೌರ್ನಮೆಂಟಿಗೆ ಇನ್ಕಮ್ ಬರ್ತಾ ಇರೋದು ಈ ಇನ್ಕಮ್ ಟ್ಯಾಕ್ಸಿಂದನೇ. ಸೊ ಹೆವಿ ಟ್ಯಾಕ್ಸನ್ನು ಅಮೆರಿಕಾದಲ್ಲಿ ಹಾಕ್ತಾರೆ. ಸುಮಾರು $2.43 ಟ್ರಿಲಿಯನ್, ಅಂದರೆ 202 ಲಕ್ಷ ಕೋಟಿ ದುಡ್ಡನ್ನು ಅಮೆರಿಕಾದಲ್ಲಿ ಬರೀ ಇನ್ಕಮ್ ಟ್ಯಾಕ್ಸ್ ಅಂತಲೇ ಕಲೆಕ್ಟ್ ಮಾಡ್ತಾರೆ. ಪ್ರಾಬ್ಲಮ್ ನಮ್ಮ ದೇಶದಲ್ಲಿ ಏನಪ್ಪ ಅಂತ ಅಂದರೆ, ನಮ್ಮ ದೇಶದಲ್ಲಿ ತುಂಬ ಜನ ಇನ್ಕಮ್ ಟ್ಯಾಕ್ಸನ್ನು ಕಟ್ಟಲ್ಲ ಆಯಿತಾ. ಈ ಕಾರಣದಿಂದ ಗೌರ್ನಮೆಂಟ್ನವರು ಬೇರೆ ರೀತಿಯಲ್ಲಿ ಜನಗಳ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ನಮ್ಮ ದೇಶ ಡೆವಲಪ್ ಆಗಬೇಕು ಅಂದರೆ ಟ್ಯಾಕ್ಸ್ ಬೇಕೇ ಬೇಕು ಆಯಿತಾ. ಒಂದು ರೀತಿ ನೋಡೋದಕ್ಕೆ ಹೋದರೆ ನಾವು ಗೌರ್ಮೆಂಟನ್ನು ಬ್ಲೇಮ್ ಮಾಡೋಂಗೂ ಇಲ್ಲ ಆಯಿತಾ. ಏನಕ್ಕೆ ನೋಡಿ, ಅಮೆರಿಕಾ ದೇಶ ಫುಲ್ ಹೆವಿ ಡೆವಲಪ್ ಆಗಿಬಿಟ್ಟಿದೆ, ಎಲ್ಲರೂ ಹೆವಿ ಜಾಸ್ತಿ ಸ್ಯಾಲ್ರಿ ಪಡ್ಕೋತಾ ಇರ್ತಾರೆ, ಇನ್ಕಮ್ ಟ್ಯಾಕ್ಸ್ ತೊಗೋತಾರೆ, ಉಳಿದಿದ್ದ ಟ್ಯಾಕ್ಸನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ, ಅಷ್ಟೇ ಡಿಫ್ರೆನ್ಸ್ ಆಯಿತಾ. ನೆಕ್ಸ್ಟ್ ಹೋದರೆ ಕಾರ್ಪೊರೇಟ್ ಟ್ಯಾಕ್ಸು. ಸೊ ಈ ಕಾರ್ಪೊರೇಟ್ ಟ್ಯಾಕ್ಸ್ ಏನಿದೆ ಅದು ನಮ್ಮ ದೇಶದಲ್ಲಿ ಸುಮಾರು 26.3% ಕಾಂಟ್ರಿಬ್ಯೂಟ್ ಮಾಡುತ್ತೆ. 9 ಲಕ್ಷ ಕೋಟಿಯಷ್ಟು ಈ ಕಾರ್ಪೊರೇಟ್ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ನಮ್ಮ ದೇಶದಲ್ಲಿ. ಕಾರ್ಪೊರೇಟ್ ಟ್ಯಾಕ್ಸ್ ಅಂದರೆ ಕಂಪ್ನಿಗಳಿಂದ ಟ್ಯಾಕ್ಸನ್ನು ವಸೂಲಿ ಮಾಡೋದು ಆಯಿತಾ. ಅದೇ ಅಮೆರಿಕಾದಲ್ಲಿ ಇದು ಬರೀ 10% ಮಾತ್ರ ಆಯಿತಾ. 44 ಲಕ್ಷ ಕೋಟಿ ಟ್ಯಾಕ್ಸು ಈ ಕಂಪನಿಗಳಿಂದ ಕಾರ್ಪೊರೇಟ್ ಟ್ಯಾಕ್ಸು ಕಲೆಕ್ಟ್ ಆಗುತ್ತೆ ಅಮೆರಿಕಾದಲ್ಲಿ. ಮತ್ತು ಇನ್ನೊಂದು ನೀವು ನೋಡ್ಬೋದು, GST ಆಯಿತಾ. ನಮ್ಮ ದೇಶದಲ್ಲಿ GST ಸುಮಾರು 24.6% ರೆವೆನ್ಯೂ ಸೋರ್ಸು ನಮ್ಮ ಗೌರ್ಮೆಂಟಿಗೆ. ಸುಮಾರು
8 ಲಕ್ಷ ಕೋಟಿ 8.5 ಲಕ್ಷ ಕೋಟಿ ನಮ್ಮ ದೇಶದಲ್ಲಿ GSTಯನ್ನು ನಮ್ಮ ಗೌರ್ನಮೆಂಟ್ನವರು ಕಲೆಕ್ಟ್ ಮಾಡ್ತಾರೆ ಪ್ರತಿ ವರ್ಷ. ಸೊ ಇದು ಒಂದು ರೀತಿ 3ನೇ ಅತಿ ದೊಡ್ಡ ಸೋರ್ಸು ನಮ್ಮ ಇಂಡಿಯನ್ ಗೌರ್ನಮೆಂಟಿಗೆ. ಅದೇ ನೀವು ಅಮೇರಿಕಾದಲ್ಲಿ ಫೆಡರಲ್ ಗೌರ್ಮೆಂಟು ಯಾವುದೇ ಟ್ಯಾಕ್ಸನ್ನು ಚಾರ್ಜ್ ಮಾಡಲ್ಲ, ಯಾವುದೇ ಸೇಲ್ಸ್ ಟ್ಯಾಕ್ಸನ್ನು ಚಾರ್ಜ್ ಮಾಡಲ್ಲ. ನಮ್ಮ ದೇಶದಲ್ಲಿ GST ಇದೆ ಆಯಿತಾ, ಬಟ್ ಅಮೇರಿಕಾದಲ್ಲಿ ಫೆಡರಲ್ ಗೌರ್ಮೆಂಟು ಯಾವುದೇ ಸೇಲ್ಸ್ ಟ್ಯಾಕ್ಸನ್ನು ಚಾರ್ಜ್ ಮಾಡಲ್ಲ. ಬಟ್ ಕೆಲವೊಂದು ಸ್ಟೇಟ್ಗಳು ಆಯಿತಾ, ಅಂದರೆ ಕೆಲವೊಂದು ರಾಜ್ಯಗಳು, ಅಮೇರಿಕಾದಲ್ಲಿರುವಂಥ ಕೆಲವೊಂದು ರಾಜ್ಯಗಳು ಮಾತ್ರ, ಎಲ್ಲ ರಾಜ್ಯಗಳು ಅಲ್ಲ, ಕೆಲವೊಂದು ರಾಜ್ಯಗಳು ಸೇಲ್ಸ್ ಟ್ಯಾಕ್ಸನ್ನು ತಗೋತಾರೆ ಆಯಿತಾ. ಅದು ಅವ್ರ ಪಾಲು ಆಯಿತಾ, ಅದನ್ನು ಸೆಂಟ್ರಲಿಗೆ ಕೊಡಲ್ಲ. ನಮ್ಮ ದೇಶದಲ್ಲಿ ಹೆಂಗಾಗುತ್ತೆ ಅಂದರೆ GST ಸ್ಟೇಟ್ ಗೌರ್ಮೆಂಟ್ ಅರ್ಧ ತೊಗೊಳುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅರ್ಧ ತೊಗೊಳುತ್ತೆ ಆಯಿತಾ. ಸೊ ಅರ್ಧ ಮಾಡ್ಕೋತಾರೆ. ಬಟ್ ಅಮೇರಿಕಾದಲ್ಲಿ ಫೆಡರಲ್ ಗೌರ್ಮೆಂಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟು ಅಮೇರಿಕಾದಲ್ಲಿ ಯಾವುದೇ ಸೇಲ್ಸ್ ಟ್ಯಾಕ್ಸನ್ನು ತಗೊಳ್ಳಲ್ಲ ಆಯಿತಾ, ತಗೊಳ್ಳಲ್ಲ. ಅದೇನಿದ್ರೂ ಸ್ಟೇಟ್ ಮಾತ್ರ ತಗೊಳುತ್ತೆ. ಕೆಲವೊಂದು ಸ್ಟೇಟಲ್ಲಿ ಅದು ಕೂಡ ಇಲ್ಲ ಆಯಿತಾ, ಸೇಲ್ಸ್ ಟ್ಯಾಕ್ಸೇ ಇಲ್ಲ ಕೆಲವೊಂದು ಸ್ಟೇಟ್ಗಳಲ್ಲಿ. ಸೊ ಆ ರೀತಿ. ಮತ್ತು ಅಮೇರಿಕಾದಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಪೇರೋಲ್ ಟ್ಯಾಕ್ಸ್ ಅಂತ ತಗೋತಾರೆ ಆಯಿತಾ. ಸೋಷಿಯಲ್ ಇನ್ಶೂರೆನ್ಸ್ ಮತ್ತು ರಿಟೈರ್ಮೆಂಟ್ ಟ್ಯಾಕ್ಸ್ ಅಂದ್ಬಿಟ್ಟು ಕಂಪ್ನಿಗಳ ಹತ್ರ, ಅಂದರೆ ನೀವೇನಾರು ಕೆಲಸ ಮಾಡ್ತಾಯಿದ್ರೆ ಅಮೇರಿಕಾದಲ್ಲಿ ಕಂಪ್ನಿಗಳ ಹತ್ರ 6.2% ಮತ್ತು ಎಂಪ್ಲಾಯಿಗಳ ಹತ್ರ 6.2% ಅಂದ್ಬಿಟ್ಟು ಫ್ಲ್ಯಾಟ್ ಇಸ್ಕೋತಾರೆ ಆಯಿತಾ. ಅದು ಇನ್ಕಮ್ ಟ್ಯಾಕ್ಸ್ ಮೇಲೆ, ಇನ್ಕಮ್ ಟ್ಯಾಕ್ಸ್ ಕಟ್ ಆದಮೇಲೆ ಅಡಿಷ್ನಲ್ ಪೇರೋಲ್ ಟ್ಯಾಕ್ಸನ್ನ ಕೂಡ ನೀವು ಅಮೇರಿಕಾದಲ್ಲಿ ಕಟ್ಟಬೇಕಾಗತ್ತೆ ಆಯಿತಾ. ಅಮೇರಿಕಾದಲ್ಲೂ ಹೆವಿ ಟ್ಯಾಕ್ಸ್ ಇದೆ ಆಯಿತಾ. ಸೊ ತಲೆಯಿಟ್ಕೋಬೇಕಾಗಿತ್ತು ನಾವು ಅದನ್ನು. ಸೊ ಇದು ಅವರಿಗೆ ಹೆವಿ ದುಡ್ಡನ್ನು ಕೊಡುತ್ತೆ. $1.71 ಟ್ರಿಲಿಯನ್, ಅಂದರೆ $142 ಲಕ್ಷ ಕೋಟಿ ದುಡ್ಡು ಈ ಒಂದು ಪೇರೋಲ್ ಟ್ಯಾಕ್ಸಿಂದ ಗೌರ್ಮೆಂಟಿಗೆ ಬರುತ್ತೆ. ಆ ರೀತಿ ಯಾವುದೇ ಪೇರೋಲ್ ಟ್ಯಾಕ್ಸು ನಮ್ಮ ದೇಶದಲ್ಲಿ ಇಲ್ಲ ಆಯಿತಾ. ಒಳ್ಳೆಯ ವಿಷಯ. ನಂತರ ಕಸ್ಟಮ್ ಡ್ಯೂಟೀಸು. ಸೊ ನಮ್ಮ ದೇಶದಲ್ಲಿ ಕಸ್ಟಮ್ ಡ್ಯೂಟಿಯಿಂದ ಸುಮಾರು 2.33 ಲಕ್ಷ ಕೋಟಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾರೆ. ಅದೇ ಅಮೆರಿಕಾದಲ್ಲಿ 6.7 ಲಕ್ಷ ಕೋಟಿ, ಸ್ವಲ್ಪ ಜಾಸ್ತಿ, ಒಂದು ರೀತಿ ಡಬ್ಬಲ್ ಅಷ್ಟೇ. ಸೊ ಕಲೆಕ್ಟ್ ಮಾಡ್ತಾರೆ. ನೆಕ್ಸ್ಟು ಎಕ್ಸೈಸ್ ಡ್ಯೂಟೀಸು. ಎಕ್ಸೈಸ್ ಡ್ಯೂಟೀಸ್ ಅಂತ ಅಂದರೆ ಬರೀ ಏನು ಲಿಕ್ಕರ್ ಇರುತ್ತೆ ಅದ್ರ ಮೇಲೆ ಹಾಕೋ ಟ್ಯಾಕ್ಸ್ ಅಲ್ಲ, ಇನ್ನೂ ತುಂಬ ವಸ್ತುಗಳ ಮೇಲೆ ಈ ಎಕ್ಸೈಸ್ ಡ್ಯೂಟೀಸನ್ನು ಹಾಕ್ತಾರೆ. ಸೊ ಅದು ಕೂಡ ಒಂದು ಮೇಜರ್ ಪಾರ್ಟ್ ಇಂಡಿಯಾದಲ್ಲಿ. 6.2% ನಮ್ಮ ದೇಶದಲ್ಲಿ ಎಕ್ಸೈಸ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸುಮಾರು 2.16 ಲಕ್ಷ ಕೋಟಿಯನ್ನು ಇದರಿಂದ ಕಲೆಕ್ಟ್ ಮಾಡ್ತಾರೆ ನಮ್ಮ ಗೌರ್ಮೆಂಟ್ ಅವರು. ಅಮೆರಿಕಾದಲ್ಲಿ ಅದು 8.3 ಲಕ್ಷ ಕೋಟಿ ಎಕ್ಸೈಸಿಂದ ಕಲೆಕ್ಟ್ ಮಾಡ್ತಾರೆ. ಉಳಿದಿದ್ದು ಅಷ್ಟು ಇಷ್ಟು ಬರುತ್ತೆ. ಇನ್ನು ಉಳಿದಿದ್ದೆಲ್ಲ ರಿಮೈನಿಂಗ್, ಅದು ಇದು ಸಣ್ಣ ಪುಟ್ಟ ಟ್ಯಾಕ್ಸ್ ಇರ್ತಾವಲ್ಲ. ಸೊ ಆ ರೀತಿ ಹೇಳದ್ನಲ್ಲ, ಅಮೇರಿಕಾದಲ್ಲಿ ಬರೋ ಅಷ್ಟು ಟ್ಯಾಕ್ಸು ನಮ್ಮ ದೇಶದಲ್ಲಿ ಏನಾದರೂ ಇದ್ದು ಬಿಟ್ಟಿದ್ರೆ ಕಥೆನೇ ಬೇರೆ ಗುರು. ಹೇಳ್ತೀನಿ ಕೇಳಿ, ಎಲ್ಲರೂ ಸೂಪರ್ ರಿಚ್ ಆಗಿರೋರು, ಎಲ್ಲರೂ ಶ್ರೀಮಂತರಾಗಿರೋರು. ರೋಡ್ಗಳೆಲ್ಲ ತುಂಬ ಚೆನ್ನಾಗಿರ್ತಾಯಿತ್ತು, ತುಂಬ ಕ್ಲೀನಾಗಿರ್ತಾಯಿತ್ತು ಮೋಸ್ಟ್ಲಿ. ಅಂದರೆ ಏನಕ್ಕೆ ಅಂದರೆ ಗೌರ್ಮೆಂಟಿಗೆ ದುಡ್ಡನ್ನು ಖರ್ಚು ಮಾಡೋದಕ್ಕೆ ಬೇಜಾನ್ ದುಡ್ಡು ಇರ್ತಿತ್ತು. ರೋಡಿಗೆ ಒಬ್ಬೊಬ್ಬರು ಕ್ಲೀನರ್ ಇಟ್ಬಿಟ್ಟಿರೋರು, ಬೇಕಾದರೆ ಮೇಂಟೈನ್ ಮಾಡೋಕ್ಕೆ ಒಬ್ಬೊಬ್ರು ರೋಡಲ್ಲಿ ಇರ್ಬೋದಾಗಿತ್ತು. ಸೊ ಅದರಿಂದ ದುಡ್ಡು ಜಾಸ್ತಿ ಇದ್ದರೆ ಡೆವಲಪ್ ಮಾಡೋದು ತುಂಬ ಈಸಿ ಆಯಿತಾ. ಕರಪ್ಷನ್ ಇದ್ದೇ ಇರುತ್ತೆ, ಬಟ್ ಅಷ್ಟೇ ದುಡ್ಡು ಇರೋದ್ರಿಂದ ತುಂಬ ಬೇಗ ಕೆಲಸಗಳು ಆಗ್ತವೆ, ಬೇಜಾನ್ ದುಡ್ಡು ಇರುತ್ತೆ, ಖರ್ಚು ಮಾಡ್ಬೋದು ಬೇಕಾದಂಗೆ ಆಯಿತಾ. ಸೊ ಆ ರೀತಿ ಅಂದರೆ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಆಯಿತಾ. ಇಷ್ಟೊಂದು ಟ್ಯಾಕ್ಸನ್ನು ಇದು ಮಾಡ್ತೀವಿ ಅಂದರೆ, ಏನಕ್ಕೆ ಎಲ್ರಿಗೂ ಅನಿಸುತ್ತೆ ನಾವು ಇಷ್ಟೊಂದು ಕಷ್ಟಪಟ್ಟು ದುಡಿತಾ ಇರ್ತೀವಿ, ಗೌರ್ಮೆಂಟ್ ಅಷ್ಟೊಂದು ಟ್ಯಾಕ್ಸ್ ತೊಗೊಳುತ್ತೆ ಅಂತ. ಅದು ಒಂದು ರೀತಿ ನಿಜಾನೇ, ಅಮೆರಿಕಾದಲ್ಲೂ ಅಷ್ಟೇ ಟ್ಯಾಕ್ಸ್ ಇದೆ. ಬಟ್ ಅವರು ಆ ರೀತಿ ಫೆಸಿಲಿಟಿ ಕೊಡ್ತಾರಲ್ವ. ಅಲ್ಲಿ ನೀವು ಅನ್ಎಂಪ್ಲಾಯ್ಡ್ ಆಗಿದ್ದೀರಾ ಅಂದರೆ, ನಿಮಗೆ ಯಾವುದು ಕೆಲಸ ಇಲ್ಲ ಅಂದರೆ ಗೌರ್ಮೆಂಟ್ ಕಡೆ ದುಡ್ಡು ಬರುತ್ತೆ ನಿಮಗೆ, ಅನ್ಎಂಪ್ಲಾಯ್ಮೆಂಟ್ ಇದ್ದೀರಾ ಅಂತ. ಮತ್ತು ಈ ಫೆಡ್ರಲ್ ಟ್ಯಾಕ್ಸ್ ಅಂತ ನಾನು ನಿಮ್ಗೆ ಏನು ಹೇಳಿದೆ, ಅದೇನಕ್ಕೆ ಹೋಗುತ್ತೆ ಅಂದರೆ, ಅದೇ ಹೇಳಿದ್ನಲ್ಲ, ನಿಮ್ಗೆ ಕೆಲಸ ಇಲ್ಲ, ನೀವೇನಾದ್ರು ಡಿಸೇಬಲ್ ಆಗಿದ್ದೀರಾ ಅಂದರೆ, ನಿಮಗೆ ಕೈಕಾಲಿಲ್ಲ, ಏನೋ ಆಕ್ಸಿಡೆಂಟ್ಲಿ ಏನೋ ಕೈಕಾಲು ಕಳ್ಕೊಂಡ್ರಿ ಅಂದರೆ ಗೌರ್ಮೆಂಟ್ ಕಡೆ ದುಡ್ಡು ಬರುತ್ತೆ ನಿಮಗೆ. ತಿಂಗಳ ಈ ರೀತಿಯ ದುಡ್ಡು ಬರ್ತಾ ಹೋಗುತ್ತೆ, ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಗೌರ್ಮೆಂಟ್ ಕಡೆಯಿಂದ. ಸೊ ಹೆಲ್ತ್ ಇದರಲ್ಲಿ ಸಪೋರ್ಟ್ ಮಾಡ್ತಾರೆ. ಸೊ ಈ ರೀತಿ ತುಂಬ ವಿಷಯಗಳಿಗೆ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ. ಬಟ್ ನಮ್ಮ ದೇಶದಲ್ಲಿ ನಾವು ಅಷ್ಟೇ ಟ್ಯಾಕ್ಸ್ ಕೊಟ್ಟು 50% GST ಎಲ್ಲ ಸೇರಿ ಹತ್ತಿರ 50% ಟ್ಯಾಕ್ಸ್ ಕೊಟ್ಟು ನಮ್ಗೆ ಆ ಒಂದು ಫೆಸಿಲಿಟಿಗಳು ಸಿಗ್ತಾಯಿಲ್ಲ ಅಂತ ಅಂದರೆ ತುಂಬ ಜನಕ್ಕೆ 100% ಬೇಜಾರಾಗೇ ಆಗುತ್ತೆ. ಇನ್ನು ನಮ್ಮ ದೇಶ ಮತ್ತು ಅಮೆರಿಕ ದೇಶ ಎರಡೂ ಕೂಡ ಎಕ್ಸ್ಪೆಂಡಿಚರ್ ಅಂದರೆ ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ತಿದ್ದಾರೆ ಅಂತ ಕೂಡ ಕಂಪೇರ್ ಮಾಡೋಣ ಬನ್ನಿ ಆಯಿತಾ. ಸೊ ಬಂತು ಟ್ಯಾಕ್ಸು, ಆ ಟ್ಯಾಕ್ಸ್ ನಮ್ಮ ಗೌರ್ಮೆಂಟ್ನವ್ರು ಯಾವ ರೀತಿ ಖರ್ಚು ಮಾಡ್ತಾ ಇದ್ದಾರೆ ಆಯಿತಾ, ಅದನ್ನು ಚೆಕ್ ಮಾಡೋಣ. ಸೊ ನಮ್ಮ ದೇಶದಲ್ಲಿ ಮೆಜಾರಿಟಿ ಏನು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಅದು ಹೋಗ್ತಾ ಇರೋದು ಇಂಟ್ರೆಸ್ಟ್ ಪೇಮೆಂಟಿಗೆ. ಅಂದರೆ ಸಾಲ ತೊಗೊಂಡಿರ್ತೀವಲ್ವಾ, ಅದನ್ನು ಇಂಟ್ರೆಸ್ಟ್ ಪೇ ಮಾಡೋಕ್ಕೆ ಬೇಜಾನ್ ದುಡ್ಡನ್ನು ನಾವು ಕೊಡ್ತಾ ಇರ್ತೀವಿ. ಸೊ ನೋಡೋದಕ್ಕೆ ಹೋದರೆ ಐ ಥಿಂಕ್ ಕಳೆದ ವರ್ಷ ನಮ್ಮ ದೇಶದಲ್ಲಿ ಕಲೆಕ್ಟ್ ಆಗಿರುವಂಥ ಟ್ಯಾಕ್ಸ್ಗಿಂತ ಎಕ್ಸ್ಪೆಂಡಿಚರೇ ಜಾಸ್ತಿ ಇದೆ ಆಯಿತಾ. ಅಂದರೆ ಕಲೆಕ್ಟ್ ಆಗಿರೋದಕ್ಕಿಂತ ಜಾಸ್ತಿ ದುಡ್ಡನ್ನು ಖರ್ಚು ಮಾಡ್ತಾಯಿದ್ದೀವಿ.
ಸೊ ಎಕ್ಸ್ಪೆಂಡಿಚರ್ ನಂಗೆ ಅನ್ನಿಸ್ತಂಗೆ ಹೋದ ವರ್ಷ ಅಪ್ರಾಕ್ಸಿಮೇಟ್ಲಿ 50 ಲಕ್ಷ ಕೋಟಿ ರೀಸೆಂಟ್ ಬಡ್ಜೆಟಲ್ಲಿ ಅಂತ ಕಾಣುತ್ತೆ. ಈವನ್ ಅಮೆರಿಕಾದ ದೇಶ ಕೂಡ ಅಷ್ಟೇ ಕಲೆಕ್ಟ್ ಆಗಿದ್ದಕ್ಕಿಂತ ಜಾಸ್ತಿ ಎಕ್ಸ್ಪೆಂಡಿಚರ್ ಮಾಡ್ತಾರೆ ಲೋನ್ಗಿಂತ ತೊಗೊಂಬಿಟ್ಟು. ಸೊ ಆ ರೀತಿ ಅವ್ರದ್ದು ಅಷ್ಟೇ $6.75 ಟ್ರಿಲಿಯನ್ ಖರ್ಚು ಮಾಡಿದ್ದಾರೆ. ಬಟ್ ಬಂದಿರೋದು $4.9 ಟ್ರಿಲಿಯನ್. ಎಲ್ಲ ದೇಶಗಳು ಮಾಡ್ತವೆ, ಅದು ನಾರ್ಮಲ್ಲು ಬಿಟ್ಟಾಕಿ. ಸೊ ನೆಕ್ಸ್ಟು ಯಾವುದಕ್ಕೆ ಎಷ್ಟೆಷ್ಟು ಹೋಗಿದೆ ನೋಡೋಣ. ಆಗಲೇ ಹೇಳ್ದಂಗೆ ಇಂಟ್ರೆಸ್ಟ್ ಪೇಮೆಂಟಿಗೆ ಅಮೆರಿಕಾ ದೇಶ ಕೂಡ ಹೆವಿ ಸ್ಪೆಂಡ್ ಮಾಡಿದೆ. 73 ಲಕ್ಷ ಕೋಟಿಯಷ್ಟು ದುಡ್ಡನ್ನು ಅಮೆರಿಕ ಸ್ಪೆಂಡ್ ಮಾಡಿದ್ರೆ 12 ಲಕ್ಷ ಕೋಟಿ ನಮ್ಮ ದೇಶ ಸ್ಪೆಂಡ್ ಮಾಡಿದೆ. ಟ್ರಾನ್ಸ್ಪೋರ್ಟೇಷನಿಗೆ ಸುಮಾರು 5 ಲಕ್ಷ ಕೋಟಿ. ಟ್ರಾನ್ಸ್ಪೋರ್ಟೇಷನ್ ಅಂದರೆ ಮೋಸ್ಟ್ಲಿ ಅದರ ರೋಡ್ಸು, ಫ್ಲೈಓವರ್ಸ್ ಅವು ಇವು ಎಲ್ಲ ಬರ್ತವೆ. ಸೊ ಅದಕ್ಕೆ ಸುಮಾರು 5.5 ಲಕ್ಷ ಕೋಟಿ ನಮ್ಮ ದೇಶ ಸ್ಪೆಂಡ್ ಮಾಡಿದರೆ ಅಮೆರಿಕ ದೇಶ 15 ಲಕ್ಷ ಕೋಟಿಯನ್ನು ಸ್ಪೆಂಡ್ ಮಾಡಿದೆ. ಟ್ರಾನ್ಸ್ಪೋರ್ಟಲ್ಲಿ ಮೋಸ್ಟ್ಲಿ ರೈಲ್ವೇಸು ಕೂಡ ಬರ್ಬೋದು. 15 ಲಕ್ಷ ಕೋಟಿ, ಕ್ಲೋಸ್ ಟು 3 ಟೈಮ್ ಜಾಸ್ತಿ. ನಮ್ಮ ದೇಶದ ಪಾಪ್ಯುಲೇಷನ್ ಹೆಂಗಿದೆ, ಅವ್ರ ದೇಶದ ಪಾಪ್ಯುಲೇಷನ್ ಹೆಂಗಿದೆ. ನಮ್ಮ ದೇಶದ ಹತ್ತಿರ 140 ಕೋಟಿ ಪಾಪ್ಯುಲೇಷನ್ನು, ಅಮೆರಿಕಾದ ಮೋಸ್ಟ್ಲಿ 36-38 ಕೋಟಿ ಇರ್ಬೋದು. ಆಯಿತಾ, ಡಿಫ್ರೆನ್ಸ್ ನೋಡಿ. ನಂತರ ಡಿಫೆನ್ಸು ಅಂದರೆ ನಮ್ಮ ಆರ್ಮಿಗೆ ನಾವೆಷ್ಟು ಖರ್ಚು ಮಾಡ್ತಾಯಿದ್ದೀವಿ ಅಂತ ಅಂದರೆ 4,91,000 ಕೋಟಿ, ಅಂದರೆ $59 ಬಿಲಿಯನ್ ದುಡ್ಡನ್ನು ನಮ್ಮ ದೇಶ ಡಿಫೆನ್ಸು, ನ್ಯಾಷನಲ್ ಸೆಕ್ಯೂರಿಟಿಗೆ, ನಮ್ಮ ದೇಶವನ್ನು ಕಾಪಾಡ್ಕೊಳ್ಳೋದಕ್ಕೆ ನಾವು ಯೂಸ್ ಮಾಡ್ತಾಯಿದ್ದೀವಿ. ಅದೇ ಅಮೆರಿಕಾ ದೇಶ 72 ಲಕ್ಷ ಕೋಟಿ. ಯಪ್ಪ, ನಮ್ಮ ದೇಶ 4,91,000 ಕೋಟಿ, ಹತ್ತತ್ರ 5 ಲಕ್ಷ ಕೋಟಿ ಅಂತ ಅಂದ್ಕೊಳ್ಳಿ. ಆಯಿತಾ, ಬಟ್ ಅಮೆರಿಕಾ ದೇಶ 72 ಲಕ್ಷ ಕೋಟಿ. 72 ಲಕ್ಷ ಕೋಟಿ, ಕ್ಲೋಸ್ ಟು ನಂಗೆ ಅನ್ನಿಸ್ತಂಗೆ ಒಂದು 14-15 ಟೈಮ್ ಜಾಸ್ತಿ ದುಡ್ಡನ್ನು ಅವರ ಆರ್ಮಿಗೆ ಅಮೆರಿಕಾ ದೇಶ ಆಗ್ತಾಯಿದೆ. ಇಂಡಿಯನ್ ಮತ್ತು ಅಂತಂಥ ಗನ್ಸ್ಗಳು, ಅಂತಂಥ ಎಕ್ವಿಪ್ಮೆಂಟ್ಗಳನ್ನು ಅಮೆರಿಕ ತೊಗೊಳೋದಕ್ಕಾಗಲ್ವಾ, ಡೆವಲಪ್ ಮಾಡಿಸೋದಕ್ಕಾಗಲ್ವಾ? ಅಷ್ಟೊಂದು ದುಡ್ಡಿದ್ರೆ ಯೋಚನೆ ಮಾಡ್ಕೊಳ್ಳಿ. ನಂತರ ಸಬ್ಸಿಡೀಸು, ಅಮೆರಿಕ ಆ ರೀತಿ ಸಬ್ಸಿಡೀಸ್ ಅಂತ ಕೊಡಲ್ಲ, ಮೋಸ್ಟ್ಲಿ ಕೊಡ್ಬೋದೇನೋ, ಬಟ್ ಈ ಒಂದು ಸ್ಟ್ಯಾಟಿಸ್ಟಿಕ್ಸಲ್ಲಿ ಇಲ್ಲ. ಹತ್ರ 3,83,000 ಸಬ್ಸಿಡಿ ಕೊಡುತ್ತೆ ಸೆಂಟ್ರಲ್ ಗೌರ್ಮೆಂಟು. ನಂತರ ಪೆನ್ಷನ್ಸ್ ಅಂತ, ಸೊ ಈ ಪೆನ್ಷನ್ ಏನಿದೆ ಇದು ನಮ್ಮ ದೇಶದಲ್ಲಿ ಸುಮಾರು 2,76,000 ಕೋಟಿ ಆಗುತ್ತೆ. 2,76,000 ಕೋಟಿ ಪೆನ್ಷನ್ಗೆ ಹೋಗುತ್ತೆ. ಬಟ್ ಅಮೆರಿಕಾದಲ್ಲಿ 1,21,00,000 ದುಡ್ಡು ಬರೀ ಪೆನ್ಷನ್ನು ಮತ್ತು ಆಗಲೇ ಹೇಳೋಣಲ್ಲ ಡಿಸೇಬಲ್ ಇರೋರಿಗೆಲ್ಲ ಕೊಡಬೇಕಾಗತ್ತೆ. ಸಪೋರ್ಟ್ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಇರೋರಿಗೆ ಸಪೋರ್ಟ್ ಮಾಡಬೇಕಾಗತ್ತೆ. ರಿಟೈರ್ಮೆಂಟ್ ಆದಮೇಲೆ ಪೆನ್ಷನ್ ಕೊಡಬೇಕಾಗತ್ತೆ. ಸೊ ಓಲ್ಡ್ ಏಜ್ ಇರೋರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಇದೆಲ್ಲದಕ್ಕೂ ಕೂಡ ಅಮೆರಿಕ ಹೆವಿ ದುಡ್ಡನ್ನು ಖರ್ಚು ಮಾಡುತ್ತೆ. ಆಯಿತಾ, ನಮ್ಮ ದೇಶದಲ್ಲಿ ಬರೀ 2,76,000 ಕೋಟಿ, ಬಟ್ ಅಮೆರಿಕಾದಲ್ಲಿ 1,21,00,000. ಎಷ್ಟು ಡಿಫ್ರೆನ್ಸ್ ಇದೆ ನೀವೇ ಚೆಕ್ ಮಾಡ್ಕೊಳ್ಳಿ. ಆಯಿತಾ, ರೂರಲ್ ಡೆವಲಪ್ಮೆಂಟ್ ಅಂದ್ಬಿಟ್ಟು ನಮ್ಮ ದೇಶದಲ್ಲಿ ಸುಮಾರು 2.5 ಲಕ್ಷ ಸ್ಪೆಂಡ್ ಮಾಡ್ತಾರೆ. ಅಮೆರಿಕಾದಲ್ಲಿ ಅದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಹೋಮ್ ಅಫೇರ್ಸ್ ಮತ್ತು ಪಬ್ಲಿಕ್ ಸೇಫ್ಟಿ ಅಂತ ಇದು ನಮ್ಮ ದೇಶದಲ್ಲಿ ಸಪ್ರೇಟಾಗಿ ಇದು ಮಾಡ್ತಾರೆ. ಮೋಸ್ಟ್ಲಿ ಅದು ಡಿಫೆನ್ಸ್, ನ್ಯಾಷನಲ್ ಸೆಕ್ಯೂರಿಟಿ ಅಂಡರೇ ಬರಬಹುದೇನೋ ನಂಗೆ ಅನ್ನಿಸ್ದಂಗೆ ಸಪ್ರೇಟಾಗಿ. ಅಡ್ಮಿನಿಸ್ಟ್ರೇಷನ್ನು, ಗೌರ್ಮೆಂಟು ಅವ್ರಿಗೆ ನಂಗೆ ಅನ್ನಿಸ್ದಂಗೆ ಸ್ಯಾಲ್ರೀಸ್ ಅದು ಸ್ವಲ್ಪ ಇದೆ. ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ಅದಕ್ಕೆ ಸ್ವಲ್ಪ ಇದೆ. ಎಜುಕೇಷನ್ಗೆ ನಮ್ಮ ದೇಶದಲ್ಲಿ 1,28,000 ಕೋಟಿಯನ್ನು ಖರ್ಚು ಮಾಡ್ತೀವಿ. ಬಟ್ ಅಮೆರಿಕಾದಲ್ಲಿ 25 ಲಕ್ಷ ಕೋಟಿಯನ್ನು ಎಜುಕೇಷನಿಗೆ ಖರ್ಚು ಮಾಡ್ತಾರೆ. ಮೇನ್ ಬೇಕಾಗಿರೋದು ಅದು. ಆಯಿತಾ, ನಮ್ಮ ದೇಶದಲ್ಲೂ ಕೂಡ ಎಜುಕೇಷನಿಗೆ ಬಡ್ಜೆಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಬೇಕು. ಎಲ್ಲರೂ ಕೂಡ ಎಜುಕೇಟ್ ಆದರೆ ನನಗೆ ಅನ್ನಿಸ್ದಂಗೆ ಫ್ಯೂಚರ್ನಲ್ಲಿ ಒಂದು ರೀತಿ ಒಳ್ಳೇದು ಅನಿಸುತ್ತೆ. ಹೆಲ್ತ್ ಕೇರ್ ನೋಡಿ. ಆಯಿತಾ, ಹೆಲ್ತು ಲಿಟ್ರಲಿ ನಮ್ಮ ದೇಶದಲ್ಲಿ ಬರೀ 98,000 ಕೋಟಿ ಗುರು, ಏನಕ್ಕೂ ಸಾಲಲ್ಲ. 98,000 ಕೋಟಿ ಬರೀ ಹೆಲ್ತಿಗೆ ಹೋಗ್ತಾ ಇದೆ. ಅಮೆರಿಕಾದಲ್ಲಿ 75 ಲಕ್ಷ ಕೋಟಿ ಹೆಲ್ತಿಗೆ ಖರ್ಚು ಮಾಡ್ತಾರೆ. 75 ಲಕ್ಷ ಕೋಟಿ. ಯಪ್ಪ ದೇವ್ರೆ, ನಮ್ಮ ದೇಶದ ಬಡ್ಜೆಟ್ಗಿಂತ ಹತ್ತತ್ರ 1.5-2 ಟೈಮಷ್ಟು ದುಡ್ಡನ್ನು ಬರೀ ಹೆಲ್ತಿಗೆ ಖರ್ಚು ಮಾಡ್ತಾರೆ ಅವರು. ಹೆಂಗೆ ಅಲ್ವಾ, ಕ್ರೇಜಿ. ನಮ್ಮ ದೇಶದಲ್ಲಿ ಅದೇ ಅರ್ಬನ್ ಡೆವಲಪ್ಮೆಂಟ್ ಅಂತೆ, ಆಮೇಲೆ IT, ಟೆಲಿಕಾಮ್, ಎನರ್ಜಿ, ಈ ರೀತಿ ಸಣ್ಣ ಪುಟ್ಟ ಇದಕ್ಕೆ ಸೆಕ್ಟರ್ಗೂ ಕೂಡ ಅಷ್ಟು ದುಡ್ಡನ್ನು ಹಾಕಿಟ್ಟಿದ್ದಾರೆ. ಸೊ ಮೇಜರ್ ನಂಗೆ ಅನ್ನಿಸ್ದಂಗೆ ಬೇಕಾಗಿರೋದು ನೋಡಿ, ಹೆಲ್ತು, ಎಜುಕೇಷನ್ನು, ಡಿಫೆನ್ಸು ಮತ್ತು ಡೆವಲಪ್ಮೆಂಟು, ಟ್ರಾನ್ಸ್ಪೋರ್ಟೇಷನ್, ಇದಕ್ಕೆಲ್ಲ ಸ್ವಲ್ಪ ಯೋಚನೆ ಮಾಡಿ ಇದು ಮಾಡಬೇಕಾಗತ್ತೆ. ಬಟ್ ಸ್ಟಿಲ್ ಅವರು ಎಷ್ಟು ಅಂತ ಮಾಡ್ತಾರೆ, ಕಲೆಕ್ಟ್ ಆಗೋ ಇಷ್ಟು ದುಡ್ಡನ್ನು ಅವರು ಮ್ಯಾನೇಜ್ ಮಾಡಬೇಕಲ್ವ. ಅಮೆರಿಕ ದೇಶದ ಥರ ಅಷ್ಟೊಂದೆಲ್ಲ ದುಡ್ಡು ಕಲೆಕ್ಟ್ ಆಗಿದ್ದರೆ ಏನು ಬೇಕಾದ್ರೆ ಮಾಡಿ ಬಿಸಾಕ್ಬೋದಾಗಿತ್ತು. ಅವ್ರನ್ನ ಬ್ಲೇಮ್ ಮಾಡೋಂಗೂ ಇಲ್ಲ. ಬಟ್ ಸ್ಟಿಲ್ ನೋಡಿ, ಡೆವಲಪಿಂಗ್ ದೇಶ ಅಷ್ಟು ಬೇಗ ಡೆವಲಪ್ ಆಗೋದು ಕಷ್ಟ. ಆಯಿತಾ, ಒಂದೇ ಸಲ ಒಂದು ದೇಶಕ್ಕೆ ಲಾಟ್ರಿ ಹೊಡೆದ್ಬಿಡಲ್ಲ, ನಿಧಾನವಾಗಿ ಡೆವಲಪ್ ಆಗಬೇಕು. ಚೈನಾ ನೋಡಿ, ಅದು ಡೆವಲಪಿಂಗ್ ಆಗಿತ್ತು, ಈಗ ಒಂದು ರೀತಿ ಅದೊಂಥರ ಡೆವಲಪ್ಡ್ ದೇಶ ಆಗಿಬಿಟ್ಟಿದೆ ಚೈನಾ. ನಮ್ಮ ದೇಶ ಕೂಡ ಒಂದು ದಿನ 100% ಆಗುತ್ತೆ. ನಾವೆಲ್ಲರೂ ಕೂಡ
ಅದರ ಜೊತೆಗೆ ನಮ್ಮ ದೇಶ ಜೊತೆಗೆ ನಾವೆಲ್ಲರೂ ಕೂಡ ಡೆವಲಪ್ ಆಗಬೇಕು. ನಮ್ಮದೆಲ್ಲರದ್ದು ಇನ್ಕಮ್ ಜಾಸ್ತಿ ಆಗಬೇಕು. ನಮ್ಮ ಇನ್ಕಮಿಂದ ನಾವು ನಮ್ಮ ದೇಶಕ್ಕೆ ಟ್ಯಾಕ್ಸನ್ನು ಕೊಡೋ ರೀತಿ ಆಗಬೇಕು. ಆಗ ನೋಡಿ ಡೆವಲಪ್ ಆಗುತ್ತೆ, ಆಯಿತಾ? ಬರೀಯಾಗಿ ನಮ್ಮ ದೇಶ ಡೆವಲಪ್ ಆಗ್ತಿಲ್ಲ ಅನ್ನೋದಲ್ಲ, ಅದ್ರ ಜೊತೆಗೆ ನಾವು ಕೂಡ ಟ್ಯಾಕ್ಸ್ ಕಟ್ಟಬೇಕಲ್ಲ, ಎಷ್ಟು ಜನ ಕಟ್ತೀವಿ ನಾವು ಟ್ಯಾಕ್ಸು. ಸೊ ಆ ರೀತಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋಯಿಂದ ಕೆಲವೊಂದು ಇನ್ಫಾರ್ಮೇಷನ್ ಇಷ್ಟ ಆಗಿದೆ, ಹೊಸ್ದೇನೋ ಒಂದು ತಿಳ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.